ನಮಸ್ಕಾರ. ನಾನು ಮಧುಗಿರಿ ತಾಲೂಕು KPCC ಕಾರ್ಮಿಕ ಘಟಕದ ಮಹಿಳಾ ತಾಲೂಕು ಅಧ್ಯಕ್ಷರು ಹಾಗೂ ನವಕರ್ನಾಟಕ ಕಟ್ಟಡ ಕಾರ್ಮಿಕರ ತಾಲೂಕು ಅಧ್ಯಕ್ಷರು ಹಾಗೂ ಬೀದಿ ಬದಿ ವ್ಯಾಪಾರದ ತಾಲೂಕು ಮಹಿಳಾ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಲೋಕೇಶ್ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. KPCC ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷರು. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಮತ್ತು ನಮ್ಮ ಲೋಕೇಶ್ ಅಣ್ಣವರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಹಾಗೂ ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ದೇವರು ಅವ್ರಿಗೆ ಇನ್ನೂ ದೊಡ್ಡದಾಗಿ ಶಕ್ತಿ ಕೊಡಲಿ. ಅವ್ರಿಗೆ ನಮ್ಮನ್ನೆಲ್ಲ ಸಹಕರಿಸಬೇಕು. ಆಮೇಲೆ ಅವ್ರಿಗೆ ದೇವರು ಚೆನ್ನಾಗಿ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಧನ್ಯವಾದಗಳು. ನವಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಒಕ್ಕೂಟದಿಂದ ನಮ್ಮ ಸಾಹೇಬರಿಗೆ ಇಲ್ಲಿ ಸಾಯಿ ಗಣಪತಿ ವೃದ್ಧಾಶ್ರಮದಲ್ಲಿ ನಾವು ಚಿಕ್ಕದಾಗೊಂದು ಸಣ್ಣ ಸನ್ಮಾನ ಇಟ್ಕೊಂಡಿದ್ದೀವಿ. ನಮ್ಮ ನಾಗರಾಜ್ ಸರು, ರಾಜ್ಯಾಧ್ಯಕ್ಷರು ನಾಗರಾಜ್ ಸರು ಹಾಗೂ ಬೇಬಿ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಗೋಪಾಲಯ್ಯ ಅವರು ಹಾಗೂ ಧನು ಮೋಟಾರ್ಸ್ ಮೂರ್ತಿ, ನಮ್ಮ ಗಂಗರಾಜು ಸರು, ಸಿದ್ದೇಶ್ ಸರು, ಕುಮಾರು ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ನಮಗೆ ಸಹಕರಿಸಿದ್ದಕ್ಕೆ. ಲೋಕೇಶ್ ಅಂತ. ಈ ದಿನ ನಮ್ಮದು 6ನೇ ತಾರೀಕು ಮೇ 6 ಜನ್ಮದಿನೋತ್ಸವ ಇರೋದರಿಂದ ನಮ್ಮ ಕೊರಟಗೆರೆಯಲ್ಲಿ ಅದ್ಧೂರಿಯಾಗಿ ನಮ್ಮ ಮುಖಂಡರಿರ್ಬೋದು, ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ KPCC ಪ್ರಧಾನ ಕಾರ್ಯದರ್ಶಿಗಳು ನಡೆಸಿರೋ ಎಲ್ಲ ನಮ್ಮ ಲೀಡರ್ಸು ಹಾಗೂ ಮಧುಗಿರಿ ನಮ್ಮ ಪಾರ್ವತಮ್ಮನವರು ಹಾಗೂ ನಮ್ಮ ರಾಜು ಅವರು ಎಲ್ಲರೂ ಬಂದು ನಮ್ಮ ಶುಭ ಹಾರೈಸಿದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಬಂದಿದ್ದರು ಹಾಗೂ ನಮ್ಮ ಕೊರಟಗೆರೆ ವಿಭಾಗದ ಎಲ್ಲ ನಮ್ಮ ಮಧುಗಿರಿ ಹಾಲಪ್ಪನವರು, ಮುರಳೀಧರ ಹಾಲಪ್ಪನವರು ಎಲ್ಲ ಬಂದು ಭಾಗವಹಿಸಿ ಹಾಗೂ ಹೆಣ್ಣುಮಕ್ಕಳು ಸುಮಾರು ಒಂದು 200-300 ಜನ ಹೆಣ್ಣುಮಕ್ಕಳು ಬಂದು ಎಲ್ಲ ಶುಭ ಹಾರೈಸಿದ್ದಾರೆ. ಈ ವಿಚಾರದಲ್ಲಿ ಹೇಳಬೇಕು ಅಂತ ಅಂದರೆ, ನಮಗೆ ಈ ಥರ ಜನ ಬರ್ತಾರೆ, ನಮಗೆ ಶುಭ ಹಾರೈಸ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಾವು ಸುಮಾರು ವರ್ಷಗಳಿಂದ ಜನಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಒಂದು ದುಡಿಬೇಕು, ಹಣ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇರಲಿಲ್ಲ. ಹಣ ಮಾಡೋಕ್ಕೆ ಬೇರೆ ರೂಟಲ್ಲಿ, ಒಳ್ಳೆ ರೂಟಲ್ಲಿ ದುಡ್ಡು ಮಾಡ್ಕೊಂಡು ಇದ್ವಿ. ಅದೇ ರೀತಿ ನನ್ನ ಕೈಲಾಗಿದ್ದು ನಾನು ಬಡವರಿಗೆ ಸಹಾಯ ಮಾಡ್ತಾ ಇರೋದು ಅದೇ ಒಂದು ಬೃಹತ್ಕಾರವಾಗಿ ಬೆಳೆದಿದೆ. ಈಗ ನಾನು ಮುಂದೆ ನನ್ನ ಜಿಲ್ಲಾ ಪಂಚಾಯತಿಗೆ ನಿಲ್ಲಿ ಅಂತ ಜನ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ನಾನು ಈ ಒಳವನಹಳ್ಳಿ ಕ್ಷೇತ್ರ ಜನರಲ್ ಆಗ್ಬೋದು ನಮ್ಮ ಕೊರಟಗೆರೆಯಲ್ಲಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಹಿಂದೆ ಒಂದು ಸಲ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದೆ. ಆ ಬೈಚಾಪುರ ಒಳವನಹಳ್ಳಿ ಭಾಗಕ್ಕೆ ಸೇರೋ ಬೈಚಾಪುರದಲ್ಲಿ ನಾನು ಇಂಡಿಪೆಂಡೆಂಟಾಗಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೆ. ಒಂದು ಸಲ ಹುಲಿಕುಂಟೆ ಒಳಗೆ ಹೈಯೆಸ್ಟ್ ಲೀಡಲ್ಲಿ ಮೆಂಬರ್ ಆಗಿದ್ದೆ. 2 ಸಲ ನಾನು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೆ, ಒಂದು ಸಲ ಅಧ್ಯಕ್ಷ ಆಗಿದ್ದೆ. ಇದು ನನಗೆ ಮಾಡಿರೋ ಆವಾಗಿನ ಸೇವೆ ಇವತ್ತು ಮೆಲುಕಾಗಂಗಿದೆ. ಇವತ್ತು ನಾನು ಅವತ್ತು ಒಳ್ಳೇದು ಮಾಡಿರೋದಕ್ಕೆ ಇವತ್ತು ನನಗೆ ಜನ ಒಳ್ಳೇದು ಮಾಡೋ ಥರ ಕಾಣ್ತಾ ಇದೆ. ನಾನು ನಮ್ಮ ಕಾಂಗ್ರೆಸ್ಸಿಂದ ಟಿಕೆಟು ಸಿಕ್ಕಿದರೆ 100% ನಾವು ಗೆಲ್ತೀವಿ ಅನ್ನೋ ಜನ ಬೆಂಬಲ ನಮಗೆ ಕಾಣ್ತಾ ಇದೆ. ಅದೇ ರೀತಿ ನನಗೆ ಜನ ಎಲ್ಲ ನನ್ನ ಪ್ರೀತಿ ವಿಶ್ವಾಸ ಕೊಟ್ಟು ನನಗೆ ಗೆಲ್ಲಿಸಿದ್ರೆ ಅದೇ ಥರ ನಾನು ಸೇವಾ ಮನೋಭಾವನ ನಾನು ಕಾಯ ವಾಚ ಮನಸ್ಸಿಂದ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜಕ್ಕಂಡ್ರೆ.